ಬ್ರಾಹ್ಮಣರ ಮೂಲಕ ದಕ್ಷಯಾಗದ ವಿಚಾರವನ್ನು ಕೇಳಿದಂತಹ ದಾಕ್ಷಾಯಣಿ ಶಿವನಲ್ಲಿ ಸಂಭಾಷಿಸುವಂತಹ ಸಂದರ್ಭ ಕೇಳಿ ಸೈರಿಸದೆನ್ನ ಮನವಲ್ಲಿ ಹೋಗದೆ ಕೇಳಿ ಲೀಲಕನ ಹಿರಿಕಂಠದಿಂದ. ಎಲ್ಲರೂ ಕೃಷ್ಣ ಚರಿತ್ರೆಯಿಂದ ಪದ್ಯಗಳನ್ನು ಆಯ್ದುಕೊಂಡ್ರೆ ಲೀಲಾವತಿ ಭಯಪಡ್ತಾ ಇರೋ ಬಹುಶಃ ಕೃಷ್ಣ ಚರಿತ್ರೆ ರಾಮಾಯಣದ ಬೇಡಂತ ದಕ್ಷಯಜದಿಂದಲೂ ಆಯ್ದುಕೊಂಡಿದ್ದಾರೆ. ಸಾಮೀಪ್ಯದಲ್ಲಿಯೇ ಶಿವನ ಸಾನ್ನಿಧ್ಯ ಉಂಟು. ಶಿವನಿಗೂ ಸಂತೋಷ ಆಗಲಿ ಅಂತ ಆಗಿರಬೇಕು ಬಹುಶಃ. ಕರಹರ ಪ್ರಿಯ ಎಂಬಂತಹ ರಾಗದಲ್ಲಿ ಕೇಳಿ ಸೈರಿಸಬಹುದೆಂದು ಮನವಲ್ಲಿ ಹೋಗದೆ ಎಂಬಂತಹ ಪದ್ಯವನ್ನು ಹೇಳಿದರು. ಮುಂದೆ ಅದೇ